ನೀವೇನಾಗಿದ್ದೀರಿ? ನೀವು ಏನು ಎಸ್ ಡಿ ಏನು ಕೆಲಸ ನಿಮ್ಮದು? ನೀವೇನಕ್ಕೆ ನೀವು ಇದಕ್ಕೆ ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಆಗಿದೆ ಮತ್ತು ಅದು ಬ್ಯಾಲೆನ್ಸ್ ಎಷ್ಟಿದೆ ರಿವ್ಯೂ ಮಾಡಲಿಕ್ಕೆ ಅನುಕೂಲ ಆಗಿದೆ ಸರ್. ಮತ್ತು ಸಾಕಷ್ಟು ಪತ್ರ ವ್ಯವಹಾರಗಳು ಕೂಡ ಇವ್ರ ಮುಖಾಂತರ ಟೈಪ್ ಮಾಡಿಸೋದಿಲ್ಲ. ನೀವು ಬರೀ ಟಪಾಲ್ ನೋಡೋದಷ್ಟೇ. ನಮ್ಮ ದೇಶದಲ್ಲೇ ಈ ವ್ಯವಸ್ಥೆ ಟಪಾಲ್ ನೋಡಕ್ ಒಬ್ರು ಯಾವ ದೇಶದಲ್ಲೂ ಇಲ್ಲ. ಈಗೆಲ್ಲ ನಾವೀಗ ಮೊಬೈಲ್ ಯುಗಕ್ಕೆ ಬಂದಿದ್ದೀವಿ. ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಮ್ಯುನಿಕೇಶನ್ ಮೊಬೈಲ್ ಅಲ್ಲಿ ಆಗುತ್ತೆ, ನಮ್ಮಲ್ಲಿ ಮಾತ್ರ ಟಪಾಲ್. ಹೇಗೆ ಅಧ್ಯಕ್ಷರು ಮತ್ತು ರಿಕವರೀಸ್ ಬಗ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು? ಅಲ್ಲಿ ಬಂದರು ಬರ್ತಾ ಇದೆ. ಇದು ಯಾವ ಆಫೀಸ್? ಇದು ಅಕೌಂಟ್ಸ್ ಮಾತ್ರ. ಇಲ್ಲಿ ಯಾರು ಇರಬೇಕು ಸರ್? ಅಲ್ಲಿ ಅಕೌಂಟ್ಸ್ ಅಸಿಸ್ಟೆಂಟ್. ಎಲ್ಲಿ? ಜೆಡ್ಪಿಯಲ್ಲಿ ಇಲ್ಲಿ ಯಾರು ಇರಬೇಕು? ಇಲ್ಲಿ ಯಾರಿಲ್ಲ ಸರ್, ಇಬ್ಬರೇ ಇರೋದು. ನೀವೇನಾಗಿದ್ದೀರಿ? ನಾನು ಅಕೌಂಟ್ ಸರ್. ಏನೇನು ನೋಡ್ತೀರಾ ನೀವು? ಅಕೌಂಟ್ಗೆ ಸಂಬಂಧಪಟ್ಟಾಗ ಎಲ್ಲ ನೋಡ್ತೀವಿ ಸರ್. ಸರ್ಕಾರದ ಬಿಡುಗಡೆ ಅನುದಾನದಕ್ಕೆ ಅಂಟೆಡ್ ಗ್ರಾಂಟ್ ಆಕ್ಷನ್ ಪ್ಲಾನ್ ಮಾಡಿರ್ತೀವಿ ಸರ್. ಅದರ ಬಿಲ್ಗಳೆಲ್ಲ ಬರುತ್ತೆ, ಅದನ್ನು ಪಾಸ್ ಮಾಡಿ ಡೆಪ್ಟಿಕ್ ಅಕೌಂಟ್ ಸೈನ್ ಮಾಡಿಸಿ ಟ್ರೆಸರಿ ಕೊಡಬೇಕು. ಆಮೇಲೆ ಆಡಿಟ್ ಅಬ್ಜೆಕ್ಷನ್ಸ್ಗಳು, ಗ್ರಾಮ ಪಂಚಾಯತಿ ಆಡಿಟ್ ಅಬ್ಜೆಕ್ಷನ್ಸ್ಗಳು ಬರುತ್ತೆ ಸರ್. ಅದನ್ನು ಅಡಾಕ್ ಕಮಿಟಿಲಿ ಮಾಡಿ ಅದನ್ನು ನಿರ್ವಹಣೆ ಮಾಡಬೇಕು. ಆಮೇಲೆ ಟ್ರೈನಿಂಗ್ ಎಸ್ ಐ ಅಡಿಯಿಂದ ಟ್ರೈನಿಂಗ್ ನಡೀತೀವಿ ಸರ್. ಅದರದ್ದೆಲ್ಲ ಟ್ರೈನಿಂಗ್ ಅರೇಂಜ್ ಮಾಡಿ ಅದಕ್ಕೆ ಯು ಸಿ ಕೊಡೋದು, ಅದರದ್ದು ಪೇಮೆಂಟ್ಸ್ ಮಾಡೋದು ಅವೆಲ್ಲ ಮಾಡೋದು. ಆಮೇಲೆ ಸೆಸ್ಗಳೆಲ್ಲ ಕಲೆಕ್ಟ್ ಮಾಡೋದು ಕೆಲಸ ಅನ್ನೋದು. ಸೋಷಿಯಲ್ ಆಡಿಟ್ ಬೀದಿ ನಾಯಿಗಳ ಅವಳಿಗೆ ಒಂದು ಇದೆಯಲ್ಲ ಸರ್, ಅದು ಅಕೌಂಟ್ ಓಪನ್ ಮಾಡಿ 2% ಗ್ಯಾರಂಟಿ ಮ್ಯಾಂಟು ಕಲೆಕ್ಷನ್ ಮಾಡಿಸೋದು ಕೆಲಸ. ಸೋಷಿಯಲ್ ಆಡಿಟ್ ಈಗೆಲ್ಲ ರಿವ್ಯೂ ಮಾಡ್ತೀವಿ ಸರ್, ಮತ್ತೆ ನೋಡ್ಕೊಳ್ತಾರೆ. ನರೇಗಾ ತಾಲೂಕಲ್ಲಿ ಎಷ್ಟಾಗ್ತಾ ಇದೆ ಯುಟಿಲೈಸೇಷನ್? ಸರ್ ನಮ್ಮದು ಲಾಸ್ಟ್ ಟೈಮು 90% ಆಗಿದೆ ಸರ್. ಎಷ್ಟು ಅಮೌಂಟ್, ಎಷ್ಟು ಪರ್ಸೆಂಟೇಜ್ ಎಷ್ಟು ಸರ್? ನಮಗೆ 10,15,000 ಪರ್ಸೆಂಟೇಜ್. ನಾವು 9 ಲಕ್ಷ. ಸಾಮಾನ್ಯವಾಗಿ ಏನೇನು ಕೆಲಸ ಮಾಡ್ತೀರಾ ನರೇಗಾದಲ್ಲಿ? ಸರ್ ರಸ್ತೆ, ಚರಂಡಿ ಮತ್ತು ಕೃಷಿ ಹೊಂಡ ಇತ್ತು, ಇವಾಗ ಸ್ಟಾರ್ಟ್ ಮಾಡಿದ್ವಿ ಸರ್. ಮತ್ತು ಬದು ನಿರ್ಮಾಣದ್ದು ಮಾಡ್ತೀವಿ, ಮತ್ತು ನೀರ್ಗಾಲುವೆ ಟೈಪ್ ಕೆನಾಲ್ ಅದನ್ನು ಮಾಡ್ತೀವಿ ಸರ್. ಮತ್ತು ತೆಂಗು, ಮಾವು, ಸಪೋಟ ಈ ಥರದ್ದು ತೋಟಗಾರಿಕೆ ಬೆಳೆಗಳ ವಿಸ್ತರಣೆ ಮಾಡ್ತೀವಿ ಸರ್. ಆ ಥರದ್ದು ಎಷ್ಟು ಆಗುತ್ತೆ? ಇಂಡಿವಿಜುವಲ್ ಬೆನಿಫಿಟ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? ಸರ್ ನಮ್ಮಲ್ಲಿ ಮ್ಯಾಕ್ಸಿಮಮ್ ಆರ್ಟಿಕಲ್ಚರ್ದು ಜಾಸ್ತಿ ಕೆಲಸ ಆಗ್ತಾ ಇದೆ ಸರ್. ಯಾಕಂದರೆ ಇಲ್ಲಿ ಮೇನ್ ಕ್ರಾಪ್ ಬಂದು ತೆಂಗು ಮತ್ತು ಭತ್ತ ಇದೆ ಸರ್. ತೆಂಗು ಜಾಸ್ತಿ ಬೆಳೀತಾರೆ ಸರ್. ಏರಿಯಾ ಎಕ್ಸ್ಪಾನ್ಷನ್ಗೆ ನಾವು ಜಾಸ್ತಿ ತಗೊಳ್ತೀವಿ ಸರ್. ಈಗ ನೆಕ್ಸ್ಟು ಈಗ ಹೊಸ ಕಾನೂನು ಪ್ರಕಾರ ಅದೆಲ್ಲ ಎಲಿಜಿಬಲ್ ಇದೆಯಾ ಸರ್? ಹೊಸ ಕಾನೂನು ಪ್ರಕಾರ ಅದು ಒಂದು 60% ಅದು ಬಿಡಿ, ಈ ಕಾಂಪೊನೆಂಟ್ಸ್ ಇದಾವ ಅದರಲ್ಲಿ? ಇಂಡಿವಿಜುವಲ್ ಆಕ್ಷನ್ ಪ್ಲಾನ್ ಕೊಡ್ಲಿಲ್ಲ ಸರ್. ಲಾಸ್ಟ್ ಟೈಮ್ ಎಲ್ಲ ಅಡಿಷನಲ್ ಆಕ್ಷನ್ ಪ್ಲಾನ್ ಇತ್ತು. ಈ ಸಲ ಆನ್ಲೈನ್ ಮಾಡಿದ್ಮೇಲೆ ಅಡಿಷನಲ್ ಆಕ್ಷನ್ ಪ್ಲಾನ್ ಕೊಡ್ಲಿಲ್ಲ ಸರ್. ಬರೀ ಲೈನ್ ಡಿಪಾರ್ಟ್ಮೆಂಟ್ ಮಾತ್ರ ತೆಂಗು ಮತ್ತೆ ಇದನ್ನ ಕೊಡ್ತೀವಿ ಅಂತ ಅದನ್ನ ಕಳಿಸ್ಕೊಟ್ವಿ ನಾವು ಸ್ಟೇಟ್ಗೆ. ಅಲ್ಲಿಂದ ಕೂಡ ಅಪ್ರೂವ್ ಆಗಿ ಬಂದಿಲ್ಲ, ಕೆಲವು ಬಂದಿದೆ, ಅದನ್ನ ಮಾಡ್ತಾ ಇದ್ದೀವಿ ಸರ್. ಆಕ್ಚುಲಿ ನಮಗೆ ಹಾರ್ಟಿಕಲ್ಚರು ಮತ್ತೆ ಅಗ್ರಿಕಲ್ಚರ್ಗಿಂತ ಹಾರ್ಟಿಕಲ್ಚರ್ ಜಾಸ್ತಿ ಡಿಮ್ಯಾಂಡ್ ಇದೆ. ಬಟ್ ಈಗ ಅಪ್ರೂವ್ ಆಗಿಲ್ಲ, ಈಗ ಕೆಲವಾಗಿದೆ ಸರ್, ಈಗ ಮತ್ತೆ ಕಳಿಸಿದ್ದಾಗಿಲ್ಲ ಸರ್. ಅದನ್ನೆಲ್ಲ ನಾವು ಆನ್ಲೈನ್ ಅಲ್ಲಿ ಈಗ ಅದು ಕಂಟಿನ್ಯೂ ಆಗುತ್ತಾ ಅಂತ ನೆಕ್ಸ್ಟ್ ಇಯರ್? ಕಂಟಿನ್ಯೂ ಆಗುತ್ತೆ ಸರ್. ಎಲ್ಲಿದೆ ಕ್ಲಾರಿಟಿ ಇದೆಯಾ? ಕ್ಲಾರಿಟಿ ಇದೆ ಸರ್. ಈಗ ಏನು ಆಕ್ಷನ್ ಪ್ಲಾನ್ ಅವ್ರು ಅಪ್ರೂವ್ ಮಾಡ್ಕೊಡ್ತಾರೆ ಅದು ಇವಾಗ ನಾವು ಒಂದು 15 days ಅಲ್ಲಿ ಮಾಡ್ಬಿಡ್ತಾರೆ ಸರ್. ಅದು ಕಂಟಿನ್ಯೂ ನೆಕ್ಸ್ಟ್ ಇಯರ್ ಆಕ್ಷನ್ ಪ್ಲಾನ್
ಅದಕ್ಕೆ ನಾವೇನು ಮಾಡಿದ್ದೀವಿ ಸರ್, ಈಗಾಗಲೇ ಮೀಟಿಂಗ್ ಮಾಡಿ ಎಲ್ರಿಗೂ ಒಂದು ವಿಶ್ ಲಿಸ್ಟ್ ರೆಡಿ ಮಾಡೋದಕ್ಕೆ ಹೇಳಿದ್ದೀವಿ ಸರ್. ಈಗ ನೆಕ್ಸ್ಟ್ ನಾವು ಮಾರ್ಚ್ಗೆ ಏನು ಮಾಡ್ತೀವಿ, ಏನೇನು ಆ್ಯಕ್ಟಿವಿಟೀಸ್ ಮಾಡಬೇಕು ಅನ್ನೋದನ್ನು ನೀವೊಂದು ರೆಡಿ ಮಾಡ್ಕೊಂಡು ಈಗ ನಾವು ಆನ್ಲೈನಲ್ಲಿ ಅದನ್ನು ಈಗ ಹೊಸ ಕಾನೂನು ಪ್ರಕಾರ ಏನು ಆನ್ಲೈನಲ್ಲಿ ಬಿಟ್ಟಿದಾರ ರಿಪೋರ್ಟ್ ಸರ್ ಲಾಸ್ಟ್ ಇಯರ್ ಆನ್ಲೈನ್ ಮಾಡಿದ್ವಿ ಸರ್ ನಾವು. ಅಲ್ಲ ಈ ಹೊಸ ಕಾನೂನು ಪ್ರಕಾರ ಇಲ್ಲ ಎಲ್ಲಿದೆ ಈಗ ನೀವು ನರೇಗಾದು ಇದೆ, ನರೇಗಾದಲ್ಲಿ ಅದನ್ನ ಯೂಸ್ ಮಾಡ್ತಾ ಇದ್ದೀರಾ ಸಿಸ್ಟಮ್ ಅನ್ನ. ನಮ್ಮ ಸ್ಟೇಟ್ ಅಲ್ಲಿ ಮಾಡಿದ್ರು ಸರ್ ಲಾಸ್ಟ್ ಇಯರ್, ಅದನ್ನ ಮಾಡ್ತಾ ಇದ್ದೀವಿ. ನೀವು ನಾನು ಕೇಳಿದ ಯುಕ್ತದಾರ ಅಂತ ಮಾಡಿದ್ರು ಹೊಸ ವೆಬ್ಸೈಟ್ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಯಾರು ಸೆಂಟ್ರಲ್ ಗವರ್ನಮೆಂಟ್. ಆಯ್ತು, ಈಗ ಅವ್ರು ಹೇಳ್ತಾರೆ ಅದೇನೋ PM ಗತಿಶಕ್ತಿ ಯೋಜನೆ ಅಂತ, ಅದರದ್ದು ಬಂದಿದ್ಯಾ? ಅದ್ರಲ್ಲಿ ಇದ್ರೆ ಮಾಡ್ಬೇಕು ಅಂತ ಸಿಂಪಲ್ ಆಗಿ ಹೇಳುತ್ತೆ ಕಾನೂನು ಸರ್. ಈಗ ಅದಕ್ಕೆ ಏನ್ ಮಾಡಿದ್ದಾರೆ ಸರ್, ಯುಕ್ತದಾರ ಅಂತ ಹೇಳಿ, ಅಂದ್ರೆ ಆಕ್ಷನ್ ಪ್ಲಾನ್ ಯುಕ್ತದಾರ ಅಂತ ನೇಮ್ ಕೊಟ್ಟಿದ್ದಾರೆ ಸರ್. ಅದು ಲಾಸ್ಟ್ ಇಯರ್ ಹಳೆ ಕಾನೂನು ಪ್ರಕಾರ. ಕಾನೂನಿನ ಈಗ ಒಂದ್ ತಿಂಗಳಾಯ್ತಲ್ಲ ಬಂದು. ಬಟ್ ನಮಗೆ ಡೈರೆಕ್ಷನ್ಸ್ ಇರೋದು ಸರ್, ಯುಕ್ತದಾರದಲ್ಲಿ ನೀವು ಆಕ್ಷನ್ ಪ್ಲಾನ್ ಅಲ್ಲ, ಅದು ಇದು ಹೊಸ ಆಕ್ಟ್ ಅಲ್ಲಿ ಅನ್ವಯ ಆಗುತ್ತಾ ಅದು ಗೊತ್ತಿಲ್ವಲ್ಲ, ಕೇಳ್ಕೋಬೇಕು. ಇರ್ಬೋದು, ಗೊತ್ತಿಲ್ಲ. ನಮಗೆ ಆಕ್ಷನ್ ಪ್ಲಾನ್ ರೆಡಿ ಮಾಡ್ಕೊಳ್ಳೋದಕ್ಕೆ ಯುಕ್ತದಾರದಲ್ಲಿ ಹೇಳಿದ್ದಾರೆ ಸರ್, ಡೈರೆಕ್ಷನ್ ಬಂದಿದೆ. ಚೆಕ್ ಮಾಡಬೇಕು. ಹಳೆ ಕಾಂಪೋನೆಂಟ್ ಎಲ್ಲ ಮುಂದುವರೆದಿದೆ ಅಲ್ವಾ? ಈಗ ಅದು PM ಗತಿಶಕ್ತಿ ಯೋಜನೆಯಲ್ಲಿ ಇದ್ರೆ ಮಾಡ್ಬೋದು ಅಂತ ಹೇಳ್ತಾರೆ. ಗೊತ್ತಿಲ್ಲ ಇವರು ಅದನ್ನ ಸ್ಟಡಿ ಮಾಡಿದಾರ ಅಂತ. ಅದರಲ್ಲಿ ಇದೆಯಾ ಈ ಕಾಂಪೋನೆಂಟ್? ಇಲ್ಲ ಅಂತ ಹೇಳಿದ್ರೆ ಯಾವ ಎಲಿಜಿಬಲ್ ಅದನ್ನ ಬೇಸ್ ಲೈನ್ ಮಾಡಿದ್ದಾರೆ ಅವರು. ಇಲ್ಲ ಅಂದ್ರೆ ಅದೇ ಅದಕ್ಕೆ ಕೇಳಿದೆ, ಅದ್ರ ಬಗ್ಗೆ ಯಾವುದು ಗೈಡ್ಲೈನ್ ಬಂದಿಲ್ಲ ಸರ್. ಅದನ್ನೇ ನಾನು ಕೇಳ್ತಾ ಇರೋದು. ಯುಕ್ತದಾರ ಮಾತ್ರ ಹೇಳಿದ್ದಾರೆ ಸರ್. ಅದು ಯುಕ್ತದಾರ ಇಸ್ ಆಸ್ ಪರ್ ಓಲ್ಡ್ ಆಕ್ಟ್. ಸೇಮ್ ಅದು NRM ಮತ್ತೆ VB ರಾಮ್ಜಿ ಬಂದ ಮೇಲೆ ಏನು ಕೇಳ್ತಿರೋದು ಸಾಹೇಬ್? ಅದು ಬಂದಿಲ್ಲ. ಎಸ್ ಸರ್, ನೋ ಒಂದಿದೆಯೋ ಇಲ್ವೋ? ಮಾರ್ಕ್ ಮಾಡ್ಕೊಡಕ್ಕಾಗಲ್ಲ. ಎಲ್ಲ ಹೇಳಿದ್ರು, 17ನೇ ತಾರೀಕು ಡೇಟ್ ಕೊಟ್ಟಿದ್ದು. 17ಕ್ಕೆ ನಾವು ಬಂದಿದ್ದೀವಿ. ಲೆಟ್ರಿ ಹಾಕಿಲ್ವಂತೆ ಸರ್. ಹಳ್ಳ ಸರ್, ಫುಲ್ಲು ನಕಾಸಿ ರೋಡ್ ಇದೆಯಾ? ಇದನ್ನ 6 ಸಲ ಹೋಗಿ ಅರ್ಜಿ ಮಾಡಿದ್ದು ಸರ್. ಅಲ್ಲಿ ಇಬ್ಬರು ತಕರಾರು ಇತ್ತು ಸರ್. ಅವ್ರದ್ದು ಏನು ಕೇಳಿದಾರೆ ಸರ್, ಅಷ್ಟು ಹಳ್ಳ ಬಿಡಿಸ್ತಾರೆ, ಅಷ್ಟು ಬಿಡಿಸ್ಕೊಡ್ರಿ ಅಂತ ಅವರು ಕೊಟ್ಟಿದ್ರು ಸರ್. ಸ್ಟಾರ್ಟಿಂಗ್ 6 ಮಾಡಿದ್ದೀವಿ ಸರ್, ಬಿಡಿಸ್ಕೊಡ್ತೀವಿ ಸರ್. 30 ಕುಟುಂಬಕ್ಕೆ ಬಂದು ಹೇಳಿದ್ರು ಸರ್. ನೀವು ಬಟ್ಲ ನಾಟಿ ಮಾಡಿಲ್ಲ. ಸರ್ NRLM ಸೆಕ್ಷನ್ ಇದೆ ಸರ್. NRLM ಅದು ಬಿಟ್ರೆ ನರೇಗಾದು ಅದಾದ್ಮೇಲೆ ಇವೆಲ್ಲ ಈಗ ಈ ಸ್ವತ್ತುದೆಲ್ಲ ಯಾರು ಡೈರೆಕ್ಟ್ ನಿಮ್ಗೆ ಬರುತ್ತೋ ಅಥವಾ ಯಾರು ನೋಡ್ತಾರೆ? ಈಗ ನಮಗೆ ಈಗ ಏನೇನು ಫೈಲ್ಸ್ ಬಂದು ಈಗ ಎಷ್ಟು ಬರ್ತಾ ಇದೆ ನಿಮ್ಗೆ ಈ ಸ್ವತ್ತು? ಸರ್ ಅದು ಪ್ರಾಬ್ಲಮ್ ಆಗಿದೆ ಸರ್. ಏನ್ ಪ್ರಾಬ್ಲಮ್ ಆಗಿದೆ? ಯಾಕೆಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಇದು ಕ್ಲಿಯರೆನ್ಸ್ ಆರು ಕೊಡಿಸ್ತಾರೆ. ಇಲ್ಲಿ ಜನಕ್ಕೆ ಏನಾಗುತ್ತೆ, TPR ಮಾಡ್ತಾ ಇಲ್ಲ, ಪಂಚಾಯತಿ PDO ಭಾರಿ ಸಮಸ್ಯೆ ಆಗ್ತಿದೆ. ಅದು ಏನ್ ವಿಳಂಬ ಆಗಿದೆ, ಏನ್ ಆಗ್ಬೇಕು ಅಂದ್ರೆ ಸ್ಟೇಟ್ ಲೆವೆಲ್ ಅದು ಈಸಿ ಸಾಲ್ವೇಷನ್ ಕಂಡುಹಿಡಿತಾರೆ. ಅದನ್ನ ಒಂದು ಹೇಳಿ. ಅದೇ ಸರ್, ಡಾಂಗಲ್ದೊಂದು ಎಲ್ಲಾರ್ದು ಆಗಿದೆ ಸರ್. ಯಾರ್ಯಾರ್ದು? PDO ಗ್ರೇಡ್ 1 ಸೆಕ್ರೆಟರಿ ಫಸ್ಟ್ ಬರುತ್ತೆ ಸರ್. ಅವರಿಂದ ಎಸ್ಕಲೇಟ್ ಆಗಿ ಹಿರಿಯ ಸೀನಿಯರ್ PDO ಬರ್ತದೆ. PDO ಅಂದ್ರೆ ಅಧ್ಯಕ್ಷರಿಗೆ ಹೋಗುತ್ತೆ ಸರ್. ಅಧ್ಯಕ್ಷರಿಂದ EO ಬರುತ್ತೆ ಸರ್. EOಗೆ 2 days ಇಷ್ಟ್ರ ಪೈಕಿ ಈಗ ಯಾರ್ಯಾರಿಗೆ ಡಾಂಗಲ್ ಅಂದ್ರೆ ಲಾಗಿನ್ DSC ಆರ್ ಡಾಂಗಲ್ ಎರಡು ಒಂದೇ. ಸೊ ಇಷ್ಟು ಈ 4-5 ಸ್ಟೆಪ್ ಅಲ್ಲಿ ಯಾರ್ದು ಆಗಿಲ್ಲ? ಈಗ EOಗಳದ್ದು ಆಗಿಲ್ಲ ಸರ್. ಯಾವ ಯೋದು ಆಗಿಲ್ವಾ? ಮಾತ್ರ ಆಗಿದೆ. ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದೆ ಸರ್. ಇದನ್ನ ಫಾಲೋ ಅಪ್ ಮಾಡ್ತಿದ್ದೀವಿ ಸರ್. ಮಿನಿಸ್ಟ್ರು ಒಂದು ಮೀಟಿಂಗ್ ಮಾಡಿದ್ರು ಸರ್, ನಮ್ದೆಲ್ಲ ವಿಡಿಯೋ ಕಾನ್ಫರೆನ್ಸ್ ಎಲ್ಲೆಲ್ಲಿ ನಾವು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೀವಿ ಸರ್, ಎಸ್ಕಲೇಟ್ ಮಾಡಿದ್ದೀವಿ, ಅದನ್ನೆಲ್ಲ ನೋಟ್ ಮಾಡಿದ್ದಾರೆ ಸರ್. ಎಲ್ಲೆಲ್ಲಿ ಇದೆ ಪ್ರಾಬ್ಲಮ್ ಈಗ? ಯಾಕಂದ್ರೆ ಅವರು ಅದೇ ಕೇಳ್ತಾ ಇದ್ದಾರೆ, ಹೇಳಿ ಎಲ್ಲೆಲ್ಲಿದೆ ಹೇಳಿ. ಇಲ್ಲ ನೀವು ಸರ್ ಈಗ ಸಿಟಿಜನ್ ಆ್ಯಪ್ ಅಲ್ಲಿ ಸರ್, ಇವಾಗ ನಾವು ಕೆಲವೆಲ್ಲ ಸಿಟಿಜನ್ ಆ್ಯಪ್ ಅಲ್ಲಿ ಮಾಡೋದಕ್ಕೆ ಹೋಗ್ತಾರೆ ಸರ್. ಮಾಡೋದಕ್ಕೆ ಹೋದಾಗ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅದು ಸ್ಟಾಪ್ ಆಗುತ್ತೆ. ಮತ್ತೆ ಪಂಚತಂತ್ರ ಇಂದ ಆಟೋಮ್ಯಾಟಿಕ್ ಆಗಿ ಇಲ್ಲಿಗೆ ಅಪ್ಲೋಡ್ ಆಗಬೇಕು ಬೇಸಿಕ್ ಅಪ್ಲಿಕೇಶನ್ ಅನ್ನೋದು
ಫಸ್ಟ್ ಸ್ಟೆಪ್ ಅದೇ ತಾನೇ, ಪಂಚತಂತ್ರ ಅಲ್ಲಿರೋವೆಲ್ಲಾನು ಕೂಡ ಹಾ, yes, sir. ಇಲ್ಲಿಗೆ ಬರಬೇಕು. ಅದರ ಬೇಸಿಸ್ ಮೇಲೆ ಪಂಚತಂತ್ರದಲ್ಲಿ ಪಕ್ಕಾ ಡೇಟಾ ಇಲ್ಲ ಅಂತ ಹೇಳಿದ್ರೆ ಇವರು ಅದನ್ನ ಅಪ್ಡೇಟ್ ಮಾಡಿ ಅಪ್ಲಿಕೇಶನ್ ಅನ್ನ ಸಿಟಿಸನ್ ಪುಷ್ ಮಾಡಬೇಕು. ಸರ್ ಅದು ಸಿಟಿಜನ್ ಕೂಡ ಮಾಡಬಹುದು. ಈವನ್ ಗ್ರಾಮ ಪಂಚಾಯತಿಗೆ ಬಂದು PDO ಅಂದ್ರೆ ಗ್ರೇಡ್ 1 ಸೆಕ್ರೆಟರಿ ಲಾಗಿನಲ್ಲಿ ಕೂಡ ರೆಕಾರ್ಡ್ಸ್ ಕೊಟ್ಟು ಅಪ್ಲೋಡ್ ಮಾಡಿಸ್ಬೇಕು ಸರ್. ಸೊ ಈಗ ಬಾಟಲ್ ನೆಕ್ ಎಲ್ಲಿ ಆಗ್ತಾ ಇದೆ ಸರ್? ಅದೇನಾಗಿದೆ, ನಮ್ಮ ಈ ಸೊತ್ತು ಹೊಸದಾಗಿ ಆಗಿರೋದ್ರಿಂದ ಅಲ್ಲಿ ನಮ್ದು ಲಾಗಿನ್ ಸರಿಯಾಗಿ ವರ್ಕ್ ಆಗ್ತಾ ಇದೆ ಸರ್. ಇದು ಆಮೇಲೆ ಇಲ್ಲ ಉತ್ತರನೇ ಸರ್. ಅಲ್ಲ ಬಿಡಿ. ಸರ್, ಅದ್ರಲ್ಲಿ ನೀವು ದಟ್ ಶೋಸ್ ನೀವು ಅಪ್ಲೈ ಸರ್, ಮಾಡಿಲ್ಲ. ಸರ್, ಈಗ ಅವರು ಜನ ಮಾತಾಡ್ತಾ ಇದ್ದಾರೆ, ನೀವೇ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡಿಲ್ಲ. ಸುಮಾರು ಒಂದು ಸುಮ್ಮನೆ ಒಂದು ಲಾಗಿನ್ ಅಂತ ಹೇಳ್ತಾ ಇದ್ದೀರಿ. ಲಾಗಿನ್ ಕ್ರಿಯೇಟ್ ಮಾಡೋದು 5 ನಿಮಿಷದ ಕೆಲಸ. ಸರ್ ಅಂಡ್ ಬೈ ಡೆಸಿಗ್ನೇಷನ್ ಎಂಟೈರ್ ಸ್ಟೇಟ್ ಅಲ್ಲಿ ಲಾಗಿನ್ ಆಗಿರುತ್ತೆ. ನೀವು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ. ಸರ್ ನಮ್ದು DSC ಆಗ್ತಾ ಇಲ್ಲ ಸರ್, ಅದು ಪ್ರಾಬ್ಲಮ್ ಆಗಿದೆ. ಈಗ ಒಂದು ಸರ್, ಆಮೇಲೆ ಸರ್ 12 ಪ್ರಾಬ್ಲಮ್ ನಾವು ರೈಸ್ ಮಾಡಿ ಈಗ ಯಾವ್ಯಾವ ಅಂತ ಪಾಯಿಂಟ್ ಔಟ್ ಮಾಡಿ ಸಮಸ್ಯೆ ಇದೆಯೋ ಗೊತ್ತಿಲ್ಲ ಸರ್. ಅದನ್ನೆಲ್ಲ ಈ ಸ್ವತ್ತಿನ ವಿಚಾರ ಇದೆಯಲ್ಲ ಸರ್, ಭಾರಿ ತ್ರಾಸ ಆಗ್ತಿದೆ. ಆಮೇಲೆ ಜನ ಏನು ಅಂತ ಕೇಳಿದ್ರೆ ಇಲ್ಲ ಸರ್, correct ಆಗಿ resolve ಹೇಳ್ಬೇಕಲ್ಲ. ಅದರ ಸುತ್ತಿ ಬಳಿ ಜನಕ್ಕೆ ಭಾರಿ ತೊಂದರೆಗಳಾಗ್ತಿದೆ. ನನಗೆ ನೀವು ಹೇಳಕ್ಕಾಗ್ತಾ ಇಲ್ಲ. ವಾಟ್ ಇಸ್ ದ ಪ್ರಾಬ್ಲಮ್? ಲಾಗಿನ್ ಡಾಂಗಲ್ ಕ್ರಿಯೇಟ್ ಆಗಿಲ್ಲ. ದಿಸ್ ಇಸ್ ನಾಟ್ ಎ ಪ್ರಾಬ್ಲಮ್ ನನ್ನ ಪ್ರಕಾರ. ಸರ್ ಇಲ್ಲ ನಮ್ಮಲ್ಲಿ ಸರ್, ಅದು ನಮಗೆ ಖುಷಿ ಅಲ್ಲ ಆಗ್ಬೇಕು ಸರ್. ಸರ್. ನಮಗೆ ಏನು ಕರೆಕ್ಟ್ ಆಗಿ ಹೇಳ್ರಿ. ಗ್ರೇಡ್ 1 ಸೆಕ್ರೆಟರಿ ಇಲ್ಲಿಂದ ತೊಂದರೆ ಇದೆ, ಇಲ್ಲಿಂದ ಮೇಲಿಂದ ಆಗ್ಬೇಕು. ಎಂಟ್ರಿ ಅದೇ ಮಾಡಿ ರೀತಿಯಾಗಿ ಮೇಲೆ PDO ಇಂದ ಎಸ್ಕಲೇಟ್ ಆಗಿ ಅಧ್ಯಕ್ಷಕ್ಕೆ ಬರ್ತದೆ ಸರ್. ಅಧ್ಯಕ್ಷದಿಂದ EO ಲಾಗಿನಿಗೆ ಬರ್ಬೇಕು ಸರ್. EO ಲಾಗಿನಿಗೆ ಬಂದು ಎಲ್ಲ EO ಆಗದೆ ಸಮಸ್ಯೆ. ನಿಮ್ಮದು ಆಗಿದೆಯಾ? ನಂದಾಗಿದೆ. ಎಷ್ಟು ಡಿಒಗಳದ್ದು ಆಗಿದೆ? ಸೊ ನಮ್ಮ ತಾಲೂಕಲ್ಲಿ ಒಬ್ಬರದಾಗಿದೆ, ಒಳನಾಚಿಪುರ ಜಿಲ್ಲಾ ಅವ್ರದ್ದಾಗಿದೆ. ಬೇರೆ ಯಾವ್ಗಳದ್ದು ಆಗಿದೆ? ಕನ್ಸಲ್ ಏನು ಇಲ್ಲ ನಾವೆಲ್ಲ ಕಳಿಸ್ಕೊಟ್ಟಿದ್ದೀವಿ ಅಲ್ಲ, ಸರ್. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಟ್ಟಿದ್ದೀವಿ. ಅಷ್ಟು ಜೊತೆ ಸರ್ ಕೇಳಿದ್ರು ಎಷ್ಟು ಆ ಥರ ಈ ಸತಿಗೆ ಅರ್ಜಿಗಳು ಬಂದು ನಿಮ್ಮವರೆಗೆ ಬಂದು ನಿಂತಿದೆ. ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಲಾಗಿನ್ ಫೈಲ್ ಇವ್ರಿಗೆ ಎಷ್ಟು ಬಂದಿದೆ ಲಾಗಿನ್ಗೆ? ಇವ್ರು ಓಪನ್ ಮಾಡಿದ್ರೆ ಅಲ್ಲ ಮೇಡಮ್, ಒಂದು ಸಾಹೇಬ್ರ ಸಮ್ಮುಖದಲ್ಲಿ ಅಲ್ಲಿಂದ ಆಗ್ಬೇಕಾದ್ರೆ ಯಾವ ಮಾನದಂಡದಲ್ಲಿ ಕ್ಲಿಯರ್ ಆಯ್ತು, ಇಲ್ಲಿಗೆ ಏನಕ್ಕೋಸ್ಕರ ಆಗಿಲ್ಲ, ಅದನ್ನ ರೀಸನ್ ಕೊಡಿ. ಏನ್ ಸರ್? ಅಲ್ಲಿ ಮ್ಯಾಪಿಂಗ್ ಆಗಿದೆ, ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಇವು ಆಗಿದೆ. ಬೇರೆ ಇನ್ನೊಂದು ಆರೋಳ ತಾಲೂಕು ಆಗದಲ್ಲೇ ಇರೋದಕ್ಕೆ ರೀಸನ್ ಏನು? ಸರ್ ಅದರಲ್ಲಿ ಹಲೋ ಸರ್, ಸುಮಾರು ಐಡೆಂಟಿಫೈ ಮಾಡಿದ್ವಿ ಸರ್. ಎಲ್ಲ ಜಿಲ್ಲಾ ಪಂಚಾಯತ್ಗಳಲ್ಲೂ ಈ CEOಗಳು ಮತ್ತೆ ಟೆಕ್ನಿಕಲ್ ಪರ್ಸನ್ಸ್ ನಮ್ಮ DPMUಗಳು ಪ್ರೈಸ್ ಮಾಡಿದ್ವಿ ಸರ್. ಸುಮಾರು ಒಂದು 10-12 ಪಾಯಿಂಟ್, ಸುಮಾರು ಒಂದು 20-25 ಡೇಸ್ ಆಯ್ತು EC ಆಗಿ. ಸರ್ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಇದನ್ನೆಲ್ಲ ಕರೆಕ್ಷನ್ ಮಾಡಿ ಆಮೇಲೆ ನಾವು ಬಿಡೋಣ ಅಂತ ಹೇಳಿ ಡೈರೆಕ್ಷನ್. ಸರ್ ಆಮೇಲೆ ಇನ್ನೊಂದು ಪ್ರಾಪರ್ಟಿ ಇನ್ವ್ಯಾಲಿಡೇಷನ್ ಮತ್ತು EO ಲಾಗಿನಲ್ಲಿ ಇತ್ತು ಸರ್. ಒಂದು ನಿಮಿಷ ಕೊಡಿ. ಈಗ EOನೇ ಅಪ್ರೂವ್ ಮಾಡಿದ್ರೆ ಪ್ರಾಪರ್ಟಿ EOನೇ ಮತ್ತೆ invalidate ಮಾಡಿದ್ರೆ ಸರಿ ಹೋಗಲ್ಲ. ಅಫಿಷಿಯಲ್ ಹತ್ರ ನಿಂತ ಬರ್ತಾರೆ ಇದು ಏನಾಗಬೇಕಪ್ಪ? DC ಮೇಡಮ್ ಸಹ ಆದೇಶ ಮಾಡಿಕೊಟ್ಟೆ 2 ವರ್ಷ ಆಯ್ತು ಸರ್. 2 ವರ್ಷದಿಂದ ಆದೇಶ ಆಗಿದೆ ಸರ್. ಕೋರ್ಟ್ 8 ತಿಂಗಳಾಗಿದೆ. ನಿಮ್ಗೂ ನೋಟಿಸ್ ಕಳಿಸಿದ್ದೀವಿ. ಇಲ್ಲಿ ತಹಸೀಲ್ದಾರ್ ಲಾಗಿನ ಸಿದ್ದಸ್ವಾರ್ ಲಾಗಿನಲ್ಲಿ ಇದೆ. ಪಾಣಿ ಅಪ್ಡೇಟ್ ಕೊಡ್ತಾ ಇಲ್ಲ ಸರ್. ಸುತ್ತೂರು ಸಹ ಅಲ್ಲಿಂದ ಇಲ್ಲಿ ಕಳಿಸ್ತಾರೆ, ಇಲ್ಲಿಂದ ಅಲ್ಲಿ ಕಳಿಸ್ತಾರೆ. ಲಾಸ್ಟ್ ಟೈಮ್ ಸರ್ ಕೊಟ್ರೆ ಮುಗೀತಲ್ಲ. ಅವ್ರು ಇಷ್ಟು ಮಾತಾಡೋದೇನು? ಅವರು ಎಲ್ಲ ಮುಚ್ಚಿಟ್ಟು ಮಾತಾಡ್ತಾರೆ. ಈಗ ಈ ತಹಸೀಲ್ದಾರ್ ಕೋರ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ರೆ ಅಲ್ಲಿ ಹೋಗಿ ಫೈಟ್ ಮಾಡ್ಕೊಳ್ಳಿ ಅಂತ ರಿಪ್ಲೈ ಕೊಡ್ಬಿಡಿ. ಅದಕ್ಕೆ ಆಗಿ ಅದನ್ನ ಕೊಡದೆ ಈಗ ಮಾಡಿದ್ರೆ ಅವರಿಂದ ರೆಫರೆನ್ಸ್ ಬಂದಿದೆ, ಏನೂ ಆಗಿಲ್ಲ ಅಂತ ಹೇಳಕ್ಕೆ ಅವ್ರಿಗೂ ಒಂದ್ ಕೈ. ಎಲ್ಲರೂ ಬುದ್ಧಿವಂತರೆ, ಅವರು ಬುದ್ಧಿವಂತರೆ. ಅವ್ರಿಗೆ ತಕ್ಕಂಗೆ ನೀವು ಉತ್ತರ ಕೊಡಲ್ಲ. ಸುಮ್ಮನೆ ಅವ್ರು ಬಂದು ಏನು ಮಾಡಿಲ್ಲ. ಈಗ ಮೇಡಮ್ ಒಂದು ನಿಮಿಷ, ನಾವಿಲ್ಲಿ ಒಂದು ನಿಮಿಷ ತಡೆಯಬೇಕು. ಈಗ ಅದು ಯಾವ ಮಾನದಂಡದಲ್ಲಾಗಿದೆ, ಬೇರೆವು ಏನಕ್ಕೋಸ್ಕರ ಆಗಿಲ್ಲ, ಅದು ರೀಸನ್ ಇಲ್ಲ ಸರ್. ಅದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.